ನಮಸ್ಕಾರ. ಅರಣ್ಯ ಇಲಾಖೆ ಪ್ರಾಯೋಜಿತ ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜುಳಾ ಕೃಷ್ಣಕುಮಾರ್. ಇವತ್ತಿನ ವಿಷಯ ವನ್ಯಜೀವಿ ಸಂರಕ್ಷಣೆಯಲ್ಲಿ ದೃಶ್ಯ ಮಾಧ್ಯಮ ಮತ್ತು ಛಾಯಾಗ್ರಹಣದ ಪಾತ್ರ. ಇದು ಬಹಳಷ್ಟು ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ದೃಶ್ಯ ಮಾಧ್ಯಮ ಬಹಳಷ್ಟು ಪರಿಣಾಮಕಾರಿ. ಇದರಿಂದ ಜನರನ್ನು ತಲುಪಿಸೋದರಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಸಂದೇಶ್ ಕಡೂರು. ಇವರು ವನ್ಯಜೀವಿ ಚಲನಚಿತ್ರ ನಿರ್ದೇಶಕರು ಹಾಗೂ ಛಾಯಾಗ್ರಾಹಕರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಈಗ ಹೇಳಿದಾಗೆ ನೀವು ವನ್ಯಜೀವಿ ಚಲನಚಿತ್ರ ನಿರ್ದೇಶಕರು ಹಾಗೂ ಛಾಯಾಗ್ರಾಹಕರು ಅಂದರೆ ನೀವು ಒಂದು ಕಣ್ಣಿದ್ದ ಹಾಗೆ ಒಂದು ಏನು ಪರಿಸರವನ್ನು ಸಂರಕ್ಷಣೆಯಲ್ಲಿ ಅದರ ಯಾವುದೇ ಒಂದು ದೃಶ್ಯಗಳನ್ನು ಚಿತ್ರೀಕರಿಸಿ ಅದನ್ನು ಜನರಿಗೆ ತೋರಿಸೋದ್ರಲ್ಲಿ ಬಹಳಷ್ಟು ನೀವು ಒಂದು ಕಣ್ಣಿದ್ದ ಹಾಗೆ ಅಂತಲೇ ಹೇಳ್ಬೋದು. ಏನು ಇದು ಹೇಗೆ ಸಹಕಾರಿಯಾಗುತ್ತೆ ವನ್ಯ ಸಂರಕ್ಷಣೆ, ಪರಿಸರ ಸಂರಕ್ಷಣೆಯಲ್ಲಿ ಈ ಒಂದು ದೃಶ್ಯ ಮಾಧ್ಯಮ ಹೇಗೆ ಸಹಕಾರಿ ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನ ತಿಳಿಸಿ. ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದು ಮುಖ್ಯವಾದದ್ದು ಅಂದರೆ ನಮ್ಮ ಕಣ್ಣಲ್ಲಿ ನೋಡೋದು. ಹೌದು, ನಮ್ಮ ಕಣ್ಣಲ್ಲಿ ನೋಡದೆ ಯಾವುದೋ ಒಂದು ಪ್ರಾಣಿನ ರಕ್ಷಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರಿಗೂ ನಂಬಿಕೆ ಬರೋದಿಲ್ಲ. ಸೊ ಹಾಗಾಗಿ ನನ್ನ ಕೆಲಸ ಇವಾಗೇನು ಅಂದರೆ ಭಾಳ ಪವಿತ್ರವಾದದ್ದು, ತುಂಬ ರೇರ್ ಸ್ಪೀಶೀಸ್ ಅಂತಿರಲ್ಲ, ಅದನ್ನು ಕ್ಯಾಮ್ರಾನಲ್ಲಿ ಡಾಕ್ಯುಮೆಂಟ್ ಮಾಡಿ ಎಲ್ಲರ ಜನರ ಮುಂದೆ ಅದನ್ನು ನೋಡಿದ್ರೆ ಅದ್ರ ಬಗ್ಗೆ ನಂಬಿಕೆ ಬರುತ್ತೆ, ಅದ್ರ ಬಗ್ಗೆ ಆನಂದ ಬರುತ್ತೆ, ಅದ್ರ ಬಗ್ಗೆ ಏನಾರು ಒಂದು ಕಲ್ತ್ಕೊಳ್ಳುವಂಥದ್ದು ವಿಷಯ ಕೂಡ ಇರುತ್ತೆ. ಅದೆಲ್ಲ ಪ್ರಾಣಿ ನೋಡಿದ್ರೆ, ಆ ಫೋಟೋ ನೋಡಿದ್ರೆ, ಆ ಚಲನಚಿತ್ರವನ್ನು ನೋಡಿದ್ರೆ ಅವಾಗ ಎಲ್ಲರಿಗೂ ಒಂದು ಆ ನಂಬಿಕೆ ಬರುತ್ತೆ. ಇದು ಇಷ್ಟು ಮುಖ್ಯವಾದ, ಇಷ್ಟು ಇಂಪಾರ್ಟೆಂಟ್ ಸ್ಪೀಶೀಸ್ ಇದೆ, ಇಷ್ಟು ಚೆನ್ನಾಗಿ ನೋಡೋಕ್ಕೆ, ಇದನ್ನು ನಾವು ಏನಾದ್ರು ಮಾಡಿ ಕಾಪಾಡಲೇಬೇಕು ಅಂತ ಭಾವನೆ ಬರಬೇಕು. ಸೊ ಹಾಗಾಗಿ ನನ್ನ ಕೆಲಸ ಏನು ಅಂದರೆ ಆ ಥರ ಸ್ಪೀಶೀಸ್ನ ಹುಡುಕಿ ಅದನ್ನು ಫೋಟೋನಲ್ಲಿ ತೆಗೆದು ಎಲ್ಲರ ಮುಂದೆ ತೋರ್ಸೋಕ್ಕೆ ಅದು ಭಾಳ ಭಾಳ ಮುಖ್ಯ. ಹೌದು, ಒಂದು ಆ ಫೋಟೋ ತೆಗೆಯೋದು ಕೂಡ ಅದು ನಿಮ್ಮ ಕಣ್ಣಲ್ಲಿ ನೀವು ಮೊದಲು ಅದನ್ನು ನೋಡಬೇಕಾಗುತ್ತೆ. ಅದು ಎಲ್ಲಿದೆ, ಹೇಗೆ, ಅದನ್ನು ನೀವು ಹೇಗೆ ಸ್ಟಡಿ ಮಾಡ್ತೀರಿ? ಇವಾಗ ನೀವು ಒಂದು ಯಾವುದೋ ಒಂದು ಫೋಟೋ ತೆಗಿಬೇಕಂತಂದರೆ ಅದಕ್ಕೆ ನಮ್ಗೆ ಆಸಕ್ತಿ ಇರಬೇಕು ಮೊದಲು. ಹೌದು, ನಮ್ಮ ಆಸಕ್ತಿ ಮೇಲೆ ಅದು ಹೋಗುತ್ತೆ. ಯಾವುದೇ ಒಂದು ಜೀವಿನ ನಾವು ಹೋಗಿ ಹುಡುಕಿ ಎಲ್ಲಿ ಸಿಗ್ಬೋದು, ಯಾವ ರೀತಿಯಾಗಿ ಛಾಯಾಗ್ರಹಣ ಮಾಡ್ಬೋದು, ಅದ್ರ ಜೊತೆಗೆ ನಿಮಗೆ ಅದರ ತಿಳುವಳಿಕೆ ಕೂಡ ಬೇಕಾಗುತ್ತೆ. ಹೌದು, ಅದು ಭಾಳಷ್ಟು ರಿಸರ್ಚ್ ಮಾಡಬೇಕಾಗತ್ತೆ. ಹೌದು, ರಿಸರ್ಚ್ ಮಾಡೋರ ಜೊತೆ ನಾವು ಕೊಲಾಬ್ರೇಷನ್ ಮಾಡಬೇಕಾಗತ್ತೆ. ಅವ್ರ ಜೊತೆ ನೀವು ಕೂಡ ಅವ್ರ ಜೊತೆ ಸಹಯೋಗ ಮಾಡಿಕೊಂಡು ಅದನ್ನು ನಾವು ಫೋಟೋಗ್ರಫಿಗೆ ಹೋಗ್ತೀರಾ. ಅದು ಭಾಳ ಮುಖ್ಯ. ಇವಾಗ ಎಲ್ಲ ಸ್ಪೀಶೀಸ್ ಬಗ್ಗೆ ನಮಗೆ ಗೊತ್ತಿರಲ್ಲ. ಸೊ ರಿಸರ್ಚ್ ಮಾಡೋರ ಜೊತೆ, ಸಂಶೋಧರ ಜೊತೆ ಸಹಯೋಗ ಮಾಡಿ ಅವರಿಂದ ಕಲ್ತ್ಕೊಂಡು ಅವರು ಏನೇನು ನೋಡಿದ್ದಾರೆ ಅಂತ ಅವರು ಭಾಳ ವರ್ಷದಿಂದ ಒಂದೇ ಒಂದು ಸ್ಪೀಶೀಸ್ ಮೇಲೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಅದ್ರ ಎಕ್ಸ್ಪರ್ಟ್ ಅಂದರೆ ಅವ್ರು. ಸೊ ಅವ್ರ ಜೊತೆ ನಾವು ಸಹಯೋಗ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಸಹಾಯ ಆಗುತ್ತೆ, ನಮಗೂ ಸಹಾಯ ಆಗುತ್ತೆ. ಒಟ್ಟಿಗೆ ಕೆಲಸ ಮಾಡೋದು ಭಾಳ ಮುಖ್ಯ ಈ ಫೀಲ್ಡಲ್ಲಂತೂ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸಹಯೋಗ, ಕೊಲಾಬ್ರೇಷನ್ ಭಾಳ ಮುಖ್ಯ. ಆಗ ಆ ಸ್ಪೀಶೀಸ್ನ ನಾವು ಒಳ್ಳೆ ಚಿತ್ರ ಮಾಡ್ಬೋದು. ಅದ್ರ ಬಗ್ಗೆ ಸಂಶೋಧನೆ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅದನ್ನು ನಾವು ಕೂತ್ಕೊಂಡು ಫಿಲ್ಮ್ ಮಾಡ್ಬೋದು. ಅದು ಮಾಡಿದಾಗ ಆ ಡೀಟೇಲ್ ಇದೆಯಲ್ಲ, ಅದು ಹೆಚ್ಚಾಗಿ ಸಂಶೋಧನೆ ಮಾಡೋರು ಆ ಎಕ್ವಿಪ್ಮೆಂಟ್ ಇರಲ್ಲ, ಆ ಥರ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಇಲ್ಲದೆ ಆ ಡೀಟೇಲ್ ತೆಗೆಯೋದು ಭಾಳ ಕಷ್ಟ. ಅಂದರೆ ಚಿಕ್ಕ ಪುಟ್ಟ ಡೀಟೇಲ್ ಕೂಡ ಅದರಲ್ಲಿ ಸಿಗುತ್ತೆ ನಿಮಗೆ ಛಾಯಾಗ್ರಹಣದಲ್ಲಿ. ಹೌದು ಹೌದು, ಆ ಚಿಕ್ಕ ಪುಟ್ಟ ಡೀಟೇಲ್ಸ್ ಜನರು ನೋಡಿ, ಓ ಇದು ಇಷ್ಟು ಚೆನ್ನಾಗಿದೆಯಾ, ಇದು ಇಷ್ಟು ಈ ಡೀಟೇಲ್ ಆಗಿ ನೋಡಿದಾಗ ಅದ್ರ ಬಗ್ಗೆ ಒಂಥರ ಹೆಚ್ಚಾಗಿ ಪ್ರೇಮ, ಲವ್ ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ ನೋಡಿದಾಗ ಅದ್ರ ಬಗ್ಗೆ ಜನರು ಭಾಳ ಕಲ್ತ್ಕೊಳ್ತಾರೆ. ಯಾಕಂದ್ರೆ ದಿನ ಯಾರು ಡೀಟೇಲಲ್ಲಿ ನೋಡಲ್ಲ. ಮತ್ತೆ ಯಾರೋ ಹೇಳಿದಾಗೂ ಅಷ್ಟು ತಲೆಗೆ ಹೋಗದಿರೋನು ಇರ್ಬೋದು. ಯಾರೋ ಟೆಕ್ಸ್ಟ್ ಬುಕ್ಕಲ್ಲಿ ಟೆಕ್ಸ್ಟಲ್ಲಿ ಓದಿದ್ರು ಯಾರಿಗೂ ಹೆಚ್ಚಾಗಿ ಆ ಫೀಲಿಂಗ್ ಬರಲ್ಲ. ಆದರೆ ನಾವು ವಿಡಿಯೋನಲ್ಲಿ ಅಥವಾ ಫೋಟೋನಲ್ಲಿ ಫುಲ್ ಡೀಟೇಲ್ ಆಗಿ ಕಲರು ಅದು ಇದು ಎಲ್ಲ ಮ್ಯಾಕ್ರೋ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿಕೊಂಡು ತೆಗೆದಾಗ ಎಲ್ಲರಿಗೂ ಅಯ್ಯೋ ಇದು ಈ ಡ್ರ್ಯಾಗನ್ ಫ್ಲೈ ಚಿಟ್ಟೆ ಇಷ್ಟು ಚೆನ್ನಾಗಿದೆಯಾ, ಅರ್ಧ ಜೀವನ ನೀರ್ ಕೆಳಗಡೆ ಇರತ್ತಾ, ಅದೆಲ್ಲ ಹೆಚ್ಚಾಗಿ ಜನರಿಗೆ ಗೊತ್ತೇ ಇರಲ್ಲ. ಸೊ ನಮ್ಮ ನೀಲಗಿರೀಸ್ ಡಾಕ್ಯುಮೆಂಟ್ರಿನಲ್ಲಿ ಆ ಡೀಟೇಲ್ಸ್ ಎಲ್ಲ ತೊಗೊಂಡ್ಬಂದು ತೋರಿಸಿದಾಗ ಜನರಿಗೆ, ಅವ್ರಿಗೆ ಇದ್ರ ಬಗ್ಗೆ ಡ್ರ್ಯಾಗನ್ ಫ್ಲೈ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಸುಮಾರು ಜನ
ಅಷ್ಟು ಆನಂದಿಸಿದ್ರು. ಅದೇ ನೀವು ಹೇಳಿದಾಗೆ ನೀಲ್ಗಿರೀಸ್ ಮೂವಿ ಕೂಡ ನೀವು ಒಂದು ನಿರ್ದೇಶನ ಮಾಡಿದ್ರಿ. ಅಂದರೆ ವನ್ಯಜೀವಿಗಳ ಬಗ್ಗೆ ಮಾಡಿದಂತಹ ಸಿನಿಮಾ ಬಹಳಷ್ಟು ದಿನಗಳ ಕಾಲ ಓಡ್ತು ಥಿಯೇಟರ್ಗಳಲ್ಲಿ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅದರಿಂದ ಯಾವ ರೀತಿ ಅನುಕೂಲ ಆಯಿತು ಬೇರೆಯವರಿಗೆ ಅಂತ? ಈಗ ಹೆಚ್ಚಾಗಿ ನಾವು ಸುಮಾರು ಡಾಕ್ಯುಮೆಂಟ್ರಿ ನ್ಯಾಷನಲ್ ಜಿಯೋಗ್ರಾಫಿಕ್ ಮಾಡ್ತೀವಿ, BBC ಮಾಡ್ತೀವಿ, ನೆಟ್ಫ್ಲಿಕ್ಸಿಗೆ ಮಾಡಿದ್ದೀವಿ. ಸೊ ಅದು ಸುಮಾರು ಜನ ನೋಡ್ತಾರೆ, ಎಲ್ಲ ಕಡೆ ನೋಡ್ತಾರೆ. ಆದರೆ ನಮ್ಮ ಇಂಡಿಯಾನಲ್ಲೇ ಹೆಚ್ಚಾಗಿ ನೋಡುವಂಥದ್ದು ಅಂದರೆ ನ್ಯಾಷನಲ್ ಜಿಯೋಗ್ರಾಫಿಕಲ್ಲಿ ಮಾತ್ರ ಬಂದರೆ ಅದು ಆಗಲೇ ನ್ಯಾಷನಲ್ ಜಿಯೋಗ್ರಾಫಿಕ್ ಇಷ್ಟಪಡೋರು ಆಗಲೇ ನ್ಯಾಷನಲ್ ಜಿಯೋಗ್ರಾಫಿಕ್ ನೋಡ್ತಾರೆ. ಹೌದು. ಆದರೆ ಎಲ್ಲರಿಗೂ ತೋರಿಸ್ಬೇಕು ಅಂದರೆ ಅದು ಒಂಥರ ನಮ್ಮ ಸಿನಿಮಾ ಥಿಯೇಟರ್ಗೆ ಹೋಗಬೇಕು. ಹೌದು. ಸೊ ಸಿನಿಮಾನಲ್ಲಿ ಅದೊಂಥರ ಮೇನ್ ಸ್ಟ್ರೀಮ್. ಅದು ಯಾರು ಬರ್ತಾರೆ, ಯಾರು ನೋಡ್ತಾರೆ ನಮಗೂ ಗೊತ್ತಿರಲ್ಲ. ಸೊ ನಮ್ಮ ನೀಲಗಿರೀಸ್ ಡಾಕ್ಯುಮೆಂಟ್ರಿ ಮಾಡಿ, ನಮ್ಮ ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂದರೆ ಕರ್ನಾಟಕ, ಕೇರಳ, ತಮಿಳುನಾಡು 3 ಪ್ರದೇಶಗಳಲ್ಲೂ ಒಟ್ಟಿಗೆ ಸೇರಿ ನಮ್ಮ ಮೊದಲನೆಯ ಬಯೋಸ್ಫಿಯರ್ ರಿಸರ್ವ್. ಅದ್ರ ಬಗ್ಗೆ ನಾವು ನಮ್ಮ 75 ಮಿನಿಟ್ ಡಾಕ್ಯುಮೆಂಟ್ರಿನ ಮಾಡಿದ್ವಿ. ಅದನ್ನ ಥಿಯೇಟ್ರಿಗೆ ತೊಗೊಂಡೋದ್ವಿ. ಥಿಯೇಟ್ರಲ್ಲಿ ಎಷ್ಟು ದಿನ ಓಡುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಈಗ ಬೇರೆ ಚಲನಚಿತ್ರಗಳಾದರೆ ಒಂದು ನಾಯಕ, ಒಬ್ರು ನಾಯಕಿ, ಇಲ್ಲ ಏನೋ ಸಂಭಾಷಣೆ ಇರುತ್ತೆ, ಏನೋ ಡ್ರಾಮಾ ಇರುತ್ತೆ. ಬಟ್ ಈ ಚಲನಚಿತ್ರ ಇದು ಎಂಟೈರ್ಲಿ ಡಿಫ್ರೆಂಟ್. ಯಾರಿಗೂ ಒಂಥರ ಎಕ್ಸ್ಪೆಕ್ಟ್ ಮಾಡದೆ ಅಂತ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಸಿನಿಮಾಗೆ ತೊಗೊಂಡೋಗಿ ಅದನ್ನ ರಿಲೀಸ್ ಮಾಡಿದಾಗ 1 ವಾರ 2 ವಾರ ಓಡುತ್ತೆ ಅಂತ ಅನ್ಕೊಂಡ್ರೆ ಅದು ಆಲ್ಮೋಸ್ಟ್ 6 ವಾರ ಮೇಲೆ ಓಡಿ 75 ದಿನ ಓಡ್ತು ಸಿನಿಮಾನಲ್ಲಿ. ಅಂದರೆ ಜನರು ಅಷ್ಟು ನೋಡಿ ಆನಂದಿಸಿದ್ರು ಆ ಡಾಕ್ಯುಮೆಂಟ್ರಿನ. ಸೊ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ನೋಡಬೇಕು ಅಂತ ಜನರಿಗಂತೂ ಕೂಡ ಆಸಕ್ತಿ ಇದೆ ಅಂತ ಇದೆ. ಅವ್ರು ಹೋಗಿ ಅದನ್ನ ಅಷ್ಟು ಸಪೋರ್ಟ್ ಮಾಡಿ. ಯಾಕೆ ಅಷ್ಟು ಹೆಚ್ಚಾಗಿ ಓಡ್ತು ಅಂದರೆ ಅದರಲ್ಲಿ ಜನರು ನೋಡದೆ ಅಂತ ಇರೋ ಸೀಕ್ವೆನ್ಸ್ಗಳೆಲ್ಲ ಇತ್ತು. ಅದರಲ್ಲಿ ಯಾವ ಥರ ಹೀರೋಯಿನ್ಗಳು ಅಂತಾನೆ ಗೊತ್ತಿರಲಿಲ್ಲ. ಸೊ ಅದೆಲ್ಲ ನಾವು ಡಾಕ್ಯುಮೆಂಟ್ರಿನಲ್ಲಿ ತೋರಿಸಿದಾಗ ಜನರು ಪದೇ ಹೋಗಿ ಅದ್ರ ಬಗ್ಗೆ ಮತ್ತೆ ತಿಳ್ಕೋಬೇಕು ಅಂತ ನೋಡಿ ಅದ್ರ ಡಾಕ್ಯುಮೆಂಟ್ರಿ ಒಂಥರ ಒಳ್ಳೆ ಸಕ್ಸಸ್ ಆಯಿತು. ಓಕೆ. ಈಗ ನಾವು ನೋಡಿದಾಗೆ ಎಲ್ಲರೂ ಕೂಡ ಫೋಟೋಗ್ರಫಿನಲ್ಲಿ ಭಾಳಷ್ಟು ಆಸಕ್ತಿ ತೋರಿಸ್ತಾ ಇರ್ತಾರೆ. ಅದರಲ್ಲೂ ಯುವಕರು, ಅಂದರೆ ಯಂಗ್ ಜನ್ರೇಷನ್ ಏನಿದೆ, ಅವರು ಎಲ್ಲರೂ ಕೂಡ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಬೇಕು. ಈಗ ಯಾರೇ ನೋಡಿದ್ರು ಒಂದು ಕ್ಯಾಮ್ರಾ, ಈಗಂತೂ ಮೊಬೈಲ್ಗಳಿರೋದ್ರಿಂದ ಎಲ್ಲರೂ ಕೂಡ ಛಾಯಾಗ್ರಹಣದಲ್ಲಿ ಬಹಳಷ್ಟು ಆಸಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಅಂಥವರು ಏನು ಸವಾಲುಗಳನ್ನು ಎದುರಿಸ್ಬೋದು? ಈ ವನ್ಯಜೀವಿ ಸಂರಕ್ಷಣೆಯಲ್ಲಿ ಯಾವ ರೀತಿಯಾಗಿ ಅವರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ, ಇಲ್ಲ ಯಾವ ರೀತಿ ಅವ್ರು ಮುಂದೆ ಹೋಗ್ಬೋದು, ಎಂತೂಸಿಯಾಸಮ್ ತೋರಿಸ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಹೌದು. ಈಗಂತೂ ಇವಾಗ ಮೊಬೈಲ್ ಫೋನ್ನಂತೂ ಭಾಳ ಒಳ್ಳೆ ಫೋಟೋ ತೆಗಿಬೋದು, ವಿಡಿಯೋ ತೆಗಿಬೋದು, ಎಲ್ಲ ನಿಮ್ಮ ಫುಲ್ ಕತೆನ ನಿಮ್ಮ ಫೋನ್ ಕ್ಯಾಮ್ರಾನಲ್ಲೇ ಎಲ್ಲ ಹೇಳ್ಬೋದು. ಅದು ಭಾಳ ಇಂಪಾರ್ಟೆಂಟ್. ಏನಂದರೆ ಅದು ಅಬ್ಸರ್ವೇಷನ್, ನೋಡೋದು ಯಾವುದು ಹೆಚ್ಚಾಗಿ ಇಂಪಾರ್ಟೆನ್ಸ್ ಇದೆ. ಮತ್ತು ಈ ಕ್ಯಾಮ್ರಾ ತೊಗೊಂಡು ಸುಮ್ಮನೆ ಹೋಗಿ ಫೋಟೋ ತೆಗಿಯೋದಲ್ಲ, ಅದು ಮುಂದಕ್ಕೆ ಏನು ಮಾಡ್ಬೋದು ಅದ್ರ ಜೊತೆ. ಸೊ ಇವಾಗಂತೂ ತುಂಬ ವೆಬ್ಸೈಟ್ಗಳಿದೆ, ಅದರಲ್ಲಿ ಅಪ್ಲೋಡ್ ಮಾಡ್ಬೋದು. ಯಾವುದು ಸ್ಪೀಶೀಸ್ ನಿಮಗೆ ಗೊತ್ತಿಲ್ಲದೆ ಇರೋ ಸ್ಪೀಶೀಸ್ನೆಲ್ಲ ಬೇಕಿದ್ರೆ ಆ ಫೋಟೋ ತೆಗೆದು ಕ್ಯಾಮ್ರಾನಲ್ಲೇ ಫೋನ್ನಲ್ಲೇ ಅಪ್ಲೋಡ್ ಮಾಡಿ ಆ ಸ್ಪೀಶೀಸ್ ಬಗ್ಗೆ ತಿಳುವಳಿಕೆ ಮಾಡ್ಕೊಬೋದು, ಎಲ್ಲರಿಗೂ ತೋರಿಸ್ಬೋದು. ಇದು ಹೊಸ ಸ್ಪೀಶೀಸು, ಇಲ್ಲಿ ಫಸ್ಟ್ ಟೈಮು ಇಲ್ಲಿ ನೋಡಿರೋದು. ಐ ನ್ಯಾಚುರಲಿಸ್ಟ್ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೋದು. ಸಿಟಿಸನ್ ಸೈನ್ಸ್ ಅಂತ ಭಾಳ ಮುಂದಕ್ಕೆ ಬರ್ತಾ ಇದೆ. ಅಂದರೆ ನಾವು ಎಲ್ಲರೂ ಎಕ್ಸ್ಪರ್ಟ್ ಆಗಬೇಕು ಅಂತ ಏನೂ ಇಲ್ಲ, ಸಂಶೋಧಕರಿಗೆ ನಾವು ಹೆಲ್ಪ್ ಮಾಡ್ಬೋದು. ಸಿಟಿಸನ್ ಸೈನ್ಸ್ ಅಂದರೆ ಎಲ್ಲ ಸಿಟಿಸನ್ಸು ಅಬ್ಸರ್ವೇಷನ್ ಭಾಗ ಆಗ್ಬೋದು. ಯಾವುದೇ ಒಂದು ಸಂಶೋಧನೆಯ ಒಂದು ಭಾಗ ಆಗೋದಕ್ಕೆ ಎಲ್ರಿಗೂ ಕೂಡ ಒಂದು ಅವಕಾಶ ಇದೆ ಈಗ. ಹೌದು. ಈಗ ಆ ಅವಕಾಶ ತಗೊಂಡು ಫೋನ್ನಲ್ಲೇ ಅಬ್ಸರ್ವೇಷನ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ, ಅದು ತುಂಬ ಸಂಶೋಧಕರು ತುಂಬ ಸೈನ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಭಾಗ ಆಗಿ ನಾವು ಹೆಲ್ಪ್ ಮಾಡ್ಬೋದು. ಸೊ ಈಗಂತೂ ತುಂಬ ಆಪರ್ಚುನಿಟಿಗಳಿದೆ ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆ ಈ ಫೀಲ್ಡಲ್ಲಿ ತಿಳುವಳಿಕೆ ತಗೊಳ್ಳೋಕ್ಕೆ ಮತ್ತು ತಿಳುವಳಿಕೆ ಕೊಡೋದಕ್ಕೆ. ಸೊ ಇಟ್ಸ್ ಒಂಥರ 2 ವೇ. ಅದೇ ಇನ್ನೊಂದು ಏನಂದರೆ ಈ ಫೀಲ್ಡಲ್ಲಿ ಡಾಕ್ಯುಮೆಂಟ್ರಿ ಮಾಡಬೇಕು, ಫೋಟೋಗ್ರಫರ್ ಆಗಿ ಮುಂದೆ ಬರಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟಗಳು ಇದೆ. ತುಂಬ ಸುಲಭದ ದಾರಿ ಅಲ್ಲ, ಮೇನ್ ಸ್ಟ್ರೀಮ್ ದಾರಿ ಅಂತೂ ಅಲ್ಲ. ಆಪರ್ಚುನಿಟಿಗಳು ನೋಡಿಕೊಂಡು ಅದನ್ನು ಬಳಸ್ಕೊಂಡು ಆ ಆಪರ್ಚುನಿಟಿಗಳನ್ನ ನರ್ಚರ್ ಮಾಡಿಕೊಂಡು ಮುಂದಕ್ಕೆ ಬರಬಹುದು. ಆದರೆ ಬರೋದಕ್ಕೆ ನಾನು ಇಂಗ್ಲೀಷಲ್ಲಿ ಹೇಳೋದು ದ 3 P's ಫಾರ್ ಫೋಟೋಗ್ರಫಿ ಅಂತ. ಏನೇನು ಬೇಕು ಫೋಟೋಗ್ರಫಿ ಮಾಡೋದಕ್ಕೆ? ಪ್ಯಾಷನ್ ಇರಬೇಕು, ಪೇಷನ್ಸ್ ಇರಬೇಕು, ಪರ್ಸಿವರೆನ್ಸ್ ಇರಬೇಕು. ಆ 3
ಪಿಗಳು ಒಟ್ಟಿಗೆ ಸೇರಿಸ್ಕೊಂಡು ಫೋಟೋಗ್ರಫಿನಲ್ಲಿ ಸಕ್ಸಸ್ ಆಗ್ಬೋದು. ಓಕೆ, ಅಂದರೆ ಯಾವ ರೀತಿ ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ ವನ್ಯಜೀವಿ ಛಾಯಾಗ್ರಹಣದಲ್ಲಿ? ಯಾವ ರೀತಿ ಸವಾಲುಗಳನ್ನು ಎದುರಿಸಿದ್ರೆ? ಭಾಳಷ್ಟಿದೆ. ಒಂದೇನಂದರೆ ಅದು ಫಂಡಿಂಗ್ ಸಿಗೋದು ಭಾಳ ಕಷ್ಟ. ಸೊ ಆ ಫಂಡಿಂಗ್ ಯಾವುದೇ ಡಾಕ್ಯುಮೆಂಟ್ರಿ ಮಾಡಬೇಕು ಅಂದರೂ ಆ ಕತೆ ಬರೀಬೇಕು. ಆ ಕತೆ ಬರೆದು ಆ ಕತೆ ಬಗ್ಗೆ ನಿಮ್ಮ ಒಳಗೆ ಅಷ್ಟು ಬಿಲೀಫ್ ಇರಬೇಕು, ಇದು ಭಾಳ ಒಳ್ಳೆ ಕತೆ ಅಂತ. ಆ ಕತೆನ ತಗೊಂಡು ಯಾರು ಫಂಡಿಂಗ್ ಮಾಡೋರ ಜೊತೆ ತೊಗೊಂಡೋಗಿ ಇದು ನಮ್ಮ ಪ್ಲ್ಯಾನ್ ಅಂತ ನೀಟಾಗಿ ಒಂದು ಬಿಸ್ನೆಸ್ ಪ್ಲ್ಯಾನ್ ಥರ ಬರೀಬೇಕು. ಎಲ್ಲೋಗುತ್ತೆ ಈ ಕತೆ? ಆಯಿತು, ಕತೆ ಭಾಳ ಚೆನ್ನಾಗಿದೆ. ಅದೇ ಕತೆ ಎಲ್ಲಿಗೆ ತೊಗೊಂಡು ಹೋಗ್ತೀರಾ ಮುಂದೆ? ಎಷ್ಟು ಜನಕ್ಕೆ ತೋರಿಸ್ತೀರಾ? ಅದು ಭಾಳ ಮುಖ್ಯ ಅಲ್ಲ? ಎಲ್ಲರಿಗೂ ಒಳ್ಳೆ ಕತೆಗಳಿದೆ, ತುಂಬ ಇದೆ. ಆದರೆ ಅದನ್ನು ಎಲ್ಲಿ ಯಾವ ಸ್ಟೇಜಿಗೆ ತೊಗೊಂಡೋಗ್ತೀರಾ, ಯಾವ ಲೆವೆಲಿಗೆ ತೊಗೊಂಡೋಗ್ತೀರಾ, ಎಷ್ಟು ಲಕ್ಷ ಜನಕ್ಕೆ ತೋರಿಸೋಕ್ಕಾಗತ್ತೆ ಈ ಕತೆ? ಈ ಕತೆಯ ಮುಖ್ಯ ಮೆಸೇಜ್ ಏನು? ಈ ಕತೆ ನೋಡಿಬಿಟ್ಟು ಜನ ಏನು ಅಂದ್ಕೊಳ್ತಾರೆ? ಅಂದರೆ ಏನಾರೋ ಆ ಫೀಲಿಂಗ ಬದಲಾಯಿಸ್ಬೋದಾ? ನಾವು ನಮ್ಮ ಕಾಡನ್ನು ನಮ್ಮ ಪರಿಸರವನ್ನು ಸಂರಕ್ಷಿಸೋದ್ರಲ್ಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬಹುದು ಅನ್ನೋದು ಕೂಡ ಮುಖ್ಯ. ಸಂರಕ್ಷಣೆ ಮೆಸೇಜು ಹೇಗೆ ಕೊಡ್ಬೋದು ಜನಕ್ಕೆ, ಅದು ಭಾಳ ಮುಖ್ಯ. ಹೌದು. ಮತ್ತು ಇದು ಸ್ಕೂಲ್ಗಳಿಗೆ ಹೋತಾ, ಮಕ್ಕಳಿಗೆ ಹೋತಾ, ಯಾವ ಭಾಷೆನಲ್ಲಿ ಮಾಡ್ತಾ ಇದ್ದೀರಾ, ಅದೆಲ್ಲ ಭಾಳ ಮುಖ್ಯ. ಅದೆಲ್ಲ ಪ್ಲ್ಯಾನ್ ಎಲ್ಲ ತೊಗೊಂಡು ಅದೇ ದೊಡ್ಡ ಚಾಲೆಂಜ್ ಏನಂದರೆ ನಿಮ್ಮ ಕಥೆಯನ್ನು ಬೇರೆಯವರಿಗೆ ನಂಬಿಕೆ ನೀಡಿಸಿ ಅವರು ಆ ನಂಬಿಕೆ ತೊಗೊಂಡು ನಿಮಗೆ ಫಂಡಿಂಗಲ್ಲಿ ಕೊಟ್ಟು ಮುಂದಕ್ಕೆ ಡಾಕ್ಯುಮೆಂಟ್ರಿ ತೊಗೊಂಡೋಗ್ಬೇಕು ಅಂದರೆ ಭಾಳಷ್ಟು ಕಷ್ಟ ಇದೆ. ಒಬ್ಬರೇ ಮಾಡೋ ಸಿಚುವೇಶನೇ ಅಲ್ಲ. ಅಂದರೆ ಫೋಟೋಗ್ರಫಿನಲ್ಲಿ ಒಬ್ಬರೇ ಮಾಡ್ಕೊಂಡು ಹೋಗ್ಬೋದು. ಒಂದು ಕ್ಯಾಮ್ರಾ ಬೇಕು, ಒಂದು ಲೆನ್ಸ್ ಬೇಕು, ಎಲ್ಲೋ ಆರಾಮಾಗಿ ಹೋಗ್ಕೊಂಡು ಫೋಟೋಗ್ರಫಿ ಮಾಡ್ಬೋದು. ಅದು ಒಂದು ಚಲನಚಿತ್ರ ಮಾಡಬೇಕು ಅಂದರೆ ಭಾಳಷ್ಟು ಚಾಲೆಂಜ್ಗಳಿದೆ. ಈಗ ಛಾಯಾಗ್ರಹಣ ತಗೊಳ್ಳೋದಾದರೆ ನೀವು ಭಾಳಷ್ಟು ಈಗ ವನ್ಯಜೀವಿಗಳ ಛಾಯಾಗ್ರಹಣ ಭಾಳಷ್ಟು ಮಾಡ್ತಾ ಇರ್ತೀರ, ಅದರಲ್ಲಿ ಯಾವ ರೀತಿ ಸವಾಲುಗಳು ಎದುರಾಗತ್ತೆ ಅನಿಸುತ್ತೆ? ಸೊ ಫೋಟೋಗ್ರಫಿನಲ್ಲಿ ಒಂಥರ ಈ ಚಲನಚಿತ್ರ ಮಾಡೋದ್ರಲ್ಲಿ ಸವಾಲುಗಳೇ ಹೆಚ್ಚಾಗಿ ಒಂದು 10ರಷ್ಟು ಜಾಸ್ತಿ ಇರುತ್ತೆ. ಅಂದರೆ ಇದು ಒಬ್ಬರೇ ಮಾಡುವಂಥ ಸಿಚುವೇಶನ್ ಅಲ್ಲ, ಒಂದು ಟೀಮ್ ಬೆಳೆಸ್ಬೇಕು. ಅಂದರೆ ಫೋಟೋಗ್ರಫಿನಲ್ಲಿ ಒಂದು ಫೋಟೋ ತೆಗೆದ್ರೆ ಕತೆ ಮುಗೀತು. ಫಿಲ್ಮ್ ಮೇಕಿಂಗ್ ಚಲನಚಿತ್ರ ಮಾಡೋದ್ರಲ್ಲಿ ಒಂದು ಶಾಟ್ ತೆಗೆದ್ರೆ ಅದ್ರದ್ದು ಮುಂದೆ ತಲೆನೂ ತೆಗಿಬೇಕು, ಬಾಲನೂ ತೆಗಿಬೇಕು. ಸೊ ಅದನ್ನು ತೆಗೆದ್ಮೇಲೆ ಅಷ್ಟೇ ಅಲ್ಲ, ಅದನ್ನು ಎಡಿಟಿಂಗ್ ಮಾಡಬೇಕು, ಅದ್ರದ್ದು ಮ್ಯೂಸಿಕ್ ಹಾಕಬೇಕು, ಸ್ಕ್ರಿಪ್ಟ್ ಬರೀಬೇಕು, ನರೇಷನ್ ಮಾಡಿಸ್ಬೇಕು. ಸೊ ಅಷ್ಟು ಮಾಡೋದಕ್ಕೆ ಒಬ್ಬರ ಕೈಲಿ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಒಂದು ಟೀಮ್ ಬೆಳೆಸ್ಕೋಬೇಕು. ಯಾರು ಎಡಿಟಿಂಗಲ್ಲಿ ಬೆಸ್ಟು ಅಂತ ನೋಡಿಕೊಂಡು ಯಾರು ಎಲ್ಲ ಡಿಫ್ರೆಂಟ್ ಟ್ಯಾಲೆಂಟ್ಗಳನ್ನೆಲ್ಲ ಬೆಳೆಸ್ಕೊಂಡು ಒಂದು ಒಳ್ಳೆ ಟೀಮ್ ಮಾಡಿದ್ರೆ ಆವಾಗ ಫುಲ್ ಡಾಕ್ಯುಮೆಂಟ್ರಿನ ಮಾಡಿ ಮುಗಿಸಿ ಚಲನಚಿತ್ರವನ್ನು ಮುಂದಕ್ಕೆ ತೊಗೊಂಡೋಗ್ಬೋದು. ಒಬ್ಬರೇ ಮಾಡುವಂಥ ಕೆಲಸ ಅಂತೂ ಅಲ್ಲ, ಭಾಳ ಕಷ್ಟ ಒಬ್ಬರೇ ಮಾಡೋದಕ್ಕೆ. ಈಗ ಏನು ನೀವು ಸವಾಲುಗಳನ್ನು ಎದುರಿಸಿದ್ರಿ, ಅದರಿಂದ ಆಚೆ ಬಂದಿದ್ದೀರಾ ಅಂತಂದರೆ, ಈಗ ಛಾಯಾಗ್ರಹಣದಲ್ಲಿ ವಿಡಿಯೋಸ್ ಮಾಡಬೇಕಾಗತ್ತೆ. ಹಾಗೆ ಎಷ್ಟೋ ದಿನ ನೀವು ಅಲ್ಲಿ ವನ್ಯಜೀವಿಗಳು ಅಂತಂದರೆ ಅವು ಇರೋ ಜಾಗದಲ್ಲಿ ನಾವು ಹೋಗಿ ಛಾಯಾಗ್ರಹಣ ಮಾಡಬೇಕು. ಆ ಸಮಯದಲ್ಲಿ ನೀವು ಯಾವ ರೀತಿ ಸವಾಲುಗಳನ್ನು ಏನಾದರೂ ಎದುರಿಸಿದ್ದೀರಾ? ಆ ಥರದ್ದು ಯಾವುದಾದ್ರು ಪರಿಸ್ಥಿತಿ ಬಂದಿದೆಯಾ ಅನ್ನೋದು? ಓಕೆ, ಆ ಥರ ಸವಾಲುಗಳಂತೂ ಅದು ದಿನ ಕತೆಗಳು. ಅದನ್ನು ಸವಾಲುಗಳನ್ನ ಒಂಥರ ಮನಸ್ಸಿಗೆ ತುಂಬ ತಗೋಬಾರ್ದು. ಯಾವುದೇ ಎನ್ವೈರ್ಮೆಂಟಲ್ ಆದರೂ ಹೋಗಿ ಕೆಲಸ ಮಾಡಬೇಕು. ಭಾಳ ಕಷ್ಟಗಳಿದೆ, ಭಾಳ ತುಂಬ ತಾಳ್ಮೆ ಕೂಡ ಬಹಳಷ್ಟು ಅಗತ್ಯ ಇದೆ. ಭಾಳ ತಾಳ್ಮೆ ಅಂತೂ ಭಾಳ ಮುಖ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಭಾಳ ಮುಖ್ಯ. ಎಷ್ಟೇ ಮಳೆ ಬರ್ತಾ ಇರ್ಬೋದು, ಎಷ್ಟೇ ಪ್ರಾಣಿಗಳು ಚಾರ್ಜ್ ಮಾಡ್ಬೋದು, ಆ ಥರದಂತೂ ಸವಾಲುಗಳಂತೂ ಭಾಳಷ್ಟು. ಅದು ದಿನ ಕತೆಗಳು ಅದೆಲ್ಲ ನಾರ್ಮಲ್ ಅಂತ ಅನ್ಕೋಬೇಕು. ಆ ಚಾಲೆಂಜ್ಗಳೆಲ್ಲ ಅದನ್ನ ಇವಾಗಿನವ್ರು ಹೇಳಬೇಕು, ಯುವ ಪೀಳಿಗೆಗೆ ಯಾವ ರೀತಿ ಅವರು ಚಾಲೆಂಜಸ್ನ ಎದುರಿಸಬೇಕಾಗತ್ತೆ ಮುಂದೆ. ಈ ಥರ ವನ್ಯಜೀವಿ ಛಾಯಾಗ್ರಹಣದಲ್ಲಿ ಮುಂದುವರಿಬೇಕು ಅಂತ ಇರೋ ಯುವಕರಿಗೆ ಇದು ಕೂಡ ಒಂದು ಲೆಸನ್. ಹೌದು, ಅದು ಭಾಳ ಮುಖ್ಯವಾದ ಲೆಸನ್ನು. ಕಾಡಲ್ಲಿ, ನೇಚರಲ್ಲಿ, ಪರಿಸರದಲ್ಲಿ ಏನೇ ಬರಲಿ ನಾವು ಎದುರಿಸೋಕ್ಕೆ ರೆಡಿ ಇರಬೇಕು. ಅದು ಆ ಸವಾಲಂತೂ ಇದ್ದೇ ಇರುತ್ತೆ. ಅದನ್ನು ನಾವು ಸವಾಲಂತ ತಿಳ್ಕೊಬಾರ್ದು. ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್, ಇದ್ರದ್ದೇ ಮುಖ್ಯವಾದ. ಇದ್ರ ಜೊತೆ ಇದು ಚಲನಚಿತ್ರ ಮಾಡಬೇಕಂದ್ರೆ ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡು ಎಷ್ಟೇ ಮಳೆ ಆಗಲಿ, ಎಷ್ಟೇ ಗಾಳಿ ಆಗಲಿ, ಎಷ್ಟೇ ಚಳಿ ಆಗಲಿ, ಎಷ್ಟೇ ಏನೇ ಶೆಕೆ ಆಗಲಿ, ನಾವು ಅದನ್ನ ಎದುರಿಸ್ಕೊಂಡು ಅದನ್ನು ಒಳಗೆ ತೊಗೊಂಡು ಅದು
ಇದೆಲ್ಲ ಮುಂದಕ್ಕೆ ತರಬೇಕು ಅಂದರೆ ಆ ಸವಾಲುಗಳೆಲ್ಲ ನಾವು ಪೇಷನ್ಸಲ್ಲಿ ತಾಳ್ಮೆನಲ್ಲಿ ತೊಗೊಂಡು ಮುಂದಕ್ಕೆ ಹೋಗಬೇಕು. ನಮ್ಮ ಫೀಲ್ಡಲ್ಲಂತೂ ಇವಾಗ ನಮ್ಮ ಟೀಮ್ ಇದ್ದಾರೆ, -10 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಚಳಿನಲ್ಲಿ ಇಷ್ಟು ದಿನ ಇದ್ವಿ. ಯಾಕೆಂದರೆ ನಾವು ತೆಗೆಯುವಂಥ ಪ್ರಾಣಿ ಸ್ನೋ ಲೆಪರ್ಡು ಅಷ್ಟು ಚಳಿನಲ್ಲಿ ಅದ್ದಿದೆ. ಸೊ ಅದಕ್ಕೆ ಅದು ನಾರ್ಮಲ್ಲು, ನಮಗೆ ಅದು ಸವಾಲು, ಚಾಲೆಂಜು ಆ ಕೋಲ್ಡಲ್ಲಿರೋದಕ್ಕೆ. ಆದರೆ ಅದನ್ನ ನಾವು ಚಾಲೆಂಜ್ ಅಂತ ತಿಳ್ಕೊಂಡ್ರೆ ಹೆಚ್ಚಾಗಿ ಜಾಸ್ತಿ ದಿನ ಇರೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ನಾರ್ಮಲೈಸ್ ಮಾಡಿಕೊಂಡ್ರೆ ಅವಾಗ ನಾವು ಆರಾಮಾಗಿರ್ಬೋದು. ಅದ್ರ ಜೊತೆ ಎಷ್ಟೇ ಕಷ್ಟ ಇದ್ರೂ ನಾವು ತಾಳ್ಮೆನಲ್ಲಿ ಪೇಷನ್ಸ್ ಆಗಿ ತಗೋಬೇಕು ಅದನ್ನ. ಸೊ ಆ ರೀತಿಯಾಗಿ ತೆಗೆದಂಥ ವಿಡಿಯೋಗಳಾಗಿರ್ಬೋದು ಇಲ್ಲ ಫೋಟೋಸ್ ಆಗ್ಬೋದು, ಯಾವ ರೀತಿ ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಅದೇ ರೀತಿ ದಾಖಲೆ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ? ಈಗ ರಿಮೋಟ್ ಎಕ್ಸ್ಟ್ರೀಮ್ ಜಾಗಗಳಿಗೆ ಭಾಳ ಕಮ್ಮಿ ಜನ ಹೋಗೋದು, ಆದರೆ ಆ ಜಾಗಗಳಲ್ಲಿ ತುಂಬ ಹೆಚ್ಚಾಗಿ ಪರಿಸರ ಪ್ರಾಣಿ ತುಂಬ ಇವಾಗ ಹಂಟಿಂಗೇ ಇರ್ಬೋದು, ಪೋಚಿಂಗೇ ಇರ್ಬೋದು, ಏನೇ ಇರ್ಬೋದು, ಯಾರು ನೋಡದೇ ಇರೋ ಕಡೆಗಳಲ್ಲೇ ಹೆಚ್ಚಾಗಿ ಆಗೋದು. ಸೊ ಇವಾಗ ಕ್ಲೌಡೆಡ್ ಲೆಪರ್ಡ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅಲ್ಲಂತೂ ಪೋಚಿಂಗ್ ಅಂತೂ ತುಂಬ ಹೆಚ್ಚಾಗಿದೆ. ಅದೇ ಆ ಪ್ರಾಣಿನ ಯಾರು ನೋಡದೇ ಇದ್ರೆ ಅದ್ರ ಬಗ್ಗೆ ಪ್ರೊಟೆಕ್ಷನ್ ಕಾಪಾಡಕ್ಕೂ ಭಾಳ ಕಮ್ಮಿ ಜನ ಇರ್ತಾರೆ. ಅದೇ ಅದನ್ನ ನಾವು ಕಷ್ಟಪಟ್ಟು ತೆಗೆದು ಆ ಕ್ಲೌಡೆಡ್ ಲೆಪರ್ಡ್ ಬಗ್ಗೆ ಆ ಡಾಕ್ಯುಮೆಂಟ್ರಿ ಮಾಡಿದ್ಮೇಲೆ ಆ ಫುಲ್ ಏರಿಯಾ ಪ್ರೊಟೆಕ್ಷನ್ಗೆ ಬಂತು. ಸೊ ಆ ಚಲನಚಿತ್ರದಿಂದ ಅದು ಪ್ರೊಟೆಕ್ಷನ್ ನೀಡಲಾಯಿತು ಅಸ್ಸಾಮಲ್ಲಿ. ಸೊ ಹಾಗಾಗಿ ನಾವು ಮಾಡೋ ಕೆಲಸಗಳಂತೂ ಬಹಳ ಮುಖ್ಯ. ರೇರ್ಲಿ ಸೀನ್ ಸ್ಪೀಶೀಸ್ನ ಡಾಕ್ಯುಮೆಂಟ್ ಮಾಡಿ ಅದನ್ನ ಜನರ ಮುಂದೆ ತಂದು ಅದ್ರ ಬಗ್ಗೆ ಅಪ್ರಿಷಿಯೇಷನ್ ಬರಬೇಕು, ಅದ್ರ ಬಗ್ಗೆ ಒಂಥರ ಆ ಭಾವನೆ ಬರಬೇಕು, ಇದನ್ನ ಕಾಪಾಡಬೇಕು ಅಂತ. ಸೊ ಹಾಗಾಗಿ ಈ ಡಾಕ್ಯುಮೆಂಟೇಷನ್, ಫೋಟೋಗ್ರಫಿ ಆಗಲಿ, ಚಲನಚಿತ್ರ ಆಗಲಿ, ಅದೆಲ್ಲ ಬಹಳ ಮುಖ್ಯ. ಮತ್ತೆ ಇದು ಇನ್ನೊಂದು ಅಂದ್ರೆ ಪ್ರವಾಸೋದ್ಯಮಕ್ಕೂ ಕೂಡ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದಲ್ವಾ? ಯಾಕಂದ್ರೆ ಇದು ನೋಡಿ ಆ ಜಾಗಕ್ಕೆ ಹೋಗ್ಬೇಕು, ಇಲ್ಲ ಆ ಪ್ರಾಣಿಗಳನ್ನ ನೋಡ್ಬೇಕು, ಇಲ್ಲ ಆ ಜಾಗಗಳಿಗೆ ಭೇಟಿ ಕೊಡ್ಬೇಕು ಅನ್ನೋದು ಕೂಡ ಪ್ರವಾಸೋದ್ಯಮಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇದು ಅಂತ. ಹೌದು. ಆಮೇಲೆ ಮತ್ತೆ ಮುಂದಿನ ಜನರೇಷನ್, ಮುಂದಿನ ಪೀಳಿಗೆಗೆ ತಿಳುವಳಿಕೆ ಬರಬೇಕು. ಇದೆಲ್ಲ ಡಾಕ್ಯುಮೆಂಟೇಶನ್ ಆಗುತ್ತೆ. ನೀವು ಏನ್ ಮಾಡಿರ್ತೀರಿ ಡಾಕ್ಯುಮೆಂಟೇಶನ್ ಆಗುತ್ತೆ. ಡಾಕ್ಯುಮೆಂಟೇಶನ್ ಏನಕ್ಕೆ ಅಂದ್ರೆ ಇದನ್ನೆಲ್ಲ ಝೂನಲ್ಲಿ ಇಡುವಂಥದ್ದಲ್ಲ, ಇದೆಲ್ಲ ಕಾಡಲ್ಲಿ ರಕ್ಷಿಸಬೇಕು ಅಂತ ಆ ಭಾವನೆ ಬರಬೇಕು. ಹೌದು. ಇನ್ನು ಈಗಿನ ಒಂದು ಛಾಯಾಗ್ರಾಹಕರಿಗೆ ಆಗಿರ್ಬೋದು, ಚಲನಚಿತ್ರ ನಿರ್ದೇಶಕರಿಗಾಗಿರ್ಬೋದು, ಯಾವ ರೀತಿ ಸಂದೇಶವನ್ನು ಕೊಡ್ತೀರಾ ನೀವು ಈ ವನ್ಯಜೀವಿ ಸಂರಕ್ಷಣೆಯಲ್ಲಿ? ಅವ್ರು ಯಾವ ರೀತಿ ತೊಡಗಿಕೊಳ್ಬಹುದು ಅನ್ನೋದು ನಿಮ್ಮ ಭಾವನೆ? ನನ್ನ ಹೆಸರೇ ಸಂದೇಶ ಆಗಿ ಎಲ್ಲರಿಗೂ ಒಳ್ಳೆ ಸಂದೇಶ ಕೊಡಬೇಕು. ಬೇರೆ ಫೋಟೋಗ್ರಫರ್ಸ್ಗಾಗಲಿ, ಈ ಪ್ರಪಂಚಕ್ಕಾಗಲಿ, ಎಲ್ಲರಿಗೂ ಈ ಮುಂದಿನ ಜನ್ರೇಷನ್ಗೆ ನಾವು ಇನ್ನೂ ಭಾಳಷ್ಟು ಪರಿಸರನ ಕಾಪಾಡಬೇಕು. ನಮ್ಮ ಫೋಟೋಗ್ರಫಿನಲ್ಲಿ, ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಆ ಮೆಸೇಜ್ ಅಂತೂ ಇರಲೇಬೇಕು. ಯಾಕಂದರೆ ಈ ಪರಿಸರವನ್ನು ನಾವು ಪ್ರೊಟೆಕ್ಟ್ ಮಾಡದೇ ಇದ್ದರೆ ನಮ್ಮ ಗಾಳಿ, ನೀರು ಇದೆಲ್ಲ ಬರೋದು ಈ ವಿಲ್ಡರ್ನೆಸ್ ಏರಿಯಾಗಳಿಂದ, ಈ ನಿಸರ್ಗದಿಂದ. ಅದನ್ನು ಕಾಪಾಡೋದು ಭಾಳ ಮುಖ್ಯ. ಸೊ ಆ ಮೆಸೇಜ್ನ ನಾವು ಕೊಡೋದು. ನಮ್ಮ ಸಂಸ್ಥೆಯ ಮಾಟೋ ಏನಂದರೆ ಕ್ರಿಯೇಟ್, ಕನೆಕ್ಟ್, ಕನ್ಸರ್ವ್. ಅಂದರೆ ನಾವು ಇವಾಗ ಡಾಕ್ಯುಮೆಂಟ್ರಿನ ಕ್ರಿಯೇಟ್ ಮಾಡಿ ಜನರಿಗೆ ಆ ಕನೆಕ್ಷನ್ ನೀಡಿ, ಆ ಕನೆಕ್ಷನ್ನ ತಗೊಂಡು ಆ ಭಾವನೆ ಬೆಳೆಸಿ ಎಲ್ಲರಿಗೂ ಈ ನಿಸರ್ಗವನ್ನು ಸಂರಕ್ಷಣೆ, ಮುಂದಿನ ಜನರೇಷನ್ಗೆ ಸಂರಕ್ಷಣೆ ಮಾಡಲೇಬೇಕು ಅಂತ ಮೆಸೇಜ್ ಕೊಡೋದು. ಸೊ ಹಾಗಾಗಿ ಆ ಮೆಸೇಜ್ ಅಂತೂ ಭಾಳ ಇಂಪಾರ್ಟೆಂಟ್. ಅದು ಬಹಳ ಪ್ರಮುಖವಾದ ಸಂದೇಶವನ್ನು ಕೊಟ್ರಿ. ನಿಮ್ಮ ಹೆಸರಲ್ಲೇ ಸಂದೇಶ ಇಟ್ಕೊಂಡಿರೋ ಹಾಗೆ ಬಹಳ ಪ್ರಮುಖ ಸಂದೇಶವನ್ನು ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು.